ಅಷ್ಟಾವಕ್ರ ಅಂತ ಒಬ್ಬರು ಬಹಳ ದೊಡ್ಡ ಋಷಿಗಳಿದ್ರು. ಹುಡುಗ ಹಿಂದಕ್ಕೆ ಋಷಿಗಳಂದ್ರೆ ಮಸ್ತಾಗಿರ್ತಿದ್ರು, ಹುಡುಗರೇ ಋಷಿಗಳಿರ್ತಿದ್ರು. ಈಗ ಮುಪ್ಪಿನವ್ರಿಗೆ ಅಂತೇವೆ. ಮೊದಲ ಹುಡುಗರೇ ಯಾವ ವಯಸ್ಸಿನಲ್ಲಿ ಮಜಾ ಮಾಡಬೇಕೋ ಅದೇ ವಯಸ್ಸಿನಲ್ಲಿ ಜ್ಞಾನಿಗಳಾಗಿ ಬಿಡ್ತಿದ್ರು. ಅಂಥ ಹುಡುಗ ಅಷ್ಟಾವಕ್ರ. ಆತನ ಮೈಯ ಅಷ್ಟವಕ್ರ, 8 ಕಡೆ ಬಾಗಿತ್ತು. ಕಸದಿಸೇಲ್ ಕಲ್ಪನಾಕರ. ಅಷ್ಟವಕ್ರ, 8 ವಕ್ರ ಹಿಂಗೆ ಬಾಗಿತ್ತು. ನಡ್ಯಾಕೆ ಸರಿಯಾಗಿ ಬರ್ತಿರಲಿಲ್ಲ, ಹೇಗರೆ ಹೊಯ್ದಾಡ್ಕೋತ ನಡೀತಿದ್ದ ಇಂಥ ಒಬ್ಬ ಹುಡುಗ. ಒಂದು ಸಲ ಒಬ್ಬ ಮಹಾರಾಜ, ಜನಕ ಅಂತ ಇಟ್ಕೊಳ್ಳಿ, ಜನಕ ಮಹಾರಾಜ ಬಹಳ ಬುದ್ಧಿವಂತ ಜನಕ, ಬಹಳ ಜ್ಞಾನಿ ಮನುಷ್ಯ. ಆಗ ಅವ ರಾಜ ಅಂದರೆ ಹೆಂಗಿರ್ಬೇಕನ್ನೋದಕ್ಕೆ ಆದರ್ಶ ಜನಕ. ಯಾಕೆ? ತಿಳ್ಕೊಂಡಿದ್ದ ಅಷ್ಟೆ. ಅಂಥ ಜನಕ, ಆತ್ಮಜ್ಞಾನಿಯೇ ರಾಜ್ಯ ಆಡಬೇಕು ಅಂತ ಅವಾಗ. ಪ್ಲೇಟೋನು ಹೇಳ್ತಾನೆ, ಫಿಲಾಸಫರ್ ಈಸ್ ಟು ಬಿಕಮ್ ದ ಕಿಂಗ್ ಆಫ್ ಎ ಕಂಟ್ರಿ. ತತ್ವಜ್ಞಾನಿಗಳು ಜಗತ್ತನ್ನು ಆಳಬೇಕು ಅಂತ ಹೇಳಿದವರು ಗ್ರೀಕ್ ದೇಶದವರು. ಹಾಗೆ ನಮ್ಮ ದೇಶದಲ್ಲಿ ಆತ್ಮಜ್ಞಾನಿ ಆಳಬೇಕು ಅಂತ. ಅಂಥ ಒಬ್ಬ ಜನಕ. ಒಂದು ಸಲ ಜನಕ ಸಿಂಹಾಸನ ಮೇಲೆ ಕೂತಾನೆ. ಅದು ದೊಡ್ಡ ಕೋರ್ಟ್, ದರ್ಬಾರ. ಅದರಾಗ ಎಲ್ಲ ಪಂಡಿತರು ಹೀಗೆ ಕೂತ್ಕೊಂಡಾರ. ಬಹಳ ದೊಡ್ಡ ದೊಡ್ಡ ತಿಳಿದವರು ಕೂತ್ಕೊಂಡಾರ. ರಾಜನೇ ಬುದ್ಧಿವಂತನಾದ ಬಳಿಕ ಅವ್ರು ಎಷ್ಟು ಬುದ್ಧಿವಂತರಾಗಿರಬೇಡ, ಅಂಥಲ್ಲಿ ಉಳಿದವ್ರು ಯಾಕೆ ಬರ್ತಾರೆ? ಅಷ್ಟು ಬುದ್ಧಿವಂತರೆಲ್ಲ ಕೂತಾರೆ. ಆವಾಗ ಅಷ್ಟಾವಕ್ರ ಬಂದ. ಹುಡುಗ ಸುಮಾರು 20-22 ವರ್ಷದ ವಯಸ್ಸು. ಹೊಯ್ದಾಡ್ಕೋತ ಈಗ ಪೋಲಿಯೋ ಆದಂಗೆ ಹಾಗಾಗಿತ್ತು. ಹೊಯ್ದಾಡ್ಕೋತ ಬಂದ. ಅಲ್ಲಿ ಆ ಹಾಲ್ ಪ್ರವೇಶ ಮಾಡಿದ. ಮೊದಲ ಹೊಯ್ದಾಡ್ಕೋತಿದ್ದ. ಈ ಕಡೆ ಪಂಡಿತರು ಕೂತಾರೆ, ಈ ಕಡೆ ಪಂಡಿತರು ಕೂತಾರೆ, ಎದುರಿಗೆ ಜನಕ ಮಹಾರಾಜ ಕೂತಾನೆ. ಇವ ನಡ್ಕೋತ ಇನ್ನು ಮುಂದೆ ಬರಬೇಕಲ್ಲ, ಅವರ ಸಮೀಪಕ್ಕೆ ಹೋಗಿ ಅಲ್ಲಿ ಕೂಡಬೇಕಾಗಿತ್ತು. ಹಿಂಗೆ ಬರೋದ್ರಾಗ ಹೊಯ್ದಾಡ್ದ, ಬಿದ್ದ. ಅಲ್ಲೇ ಬಿದ್ದ ಕೂಡಲೇ ಎಲ್ಲ ಸಭಾಸದರು ಪಂಡಿತರಿದ್ರಲ್ಲ ನಕ್ರು. ಯಾರಿಗಾದ್ರೂ ನಗು ಬರ್ತದೆ? ಈಗ ನಾ ಬರಾಗ ಬಿದ್ದು ಬಿಟ್ಟರೆ ಯಾರು ನಗೋದಿಲ್ಲ? ಎಲ್ಲರೂ ನಗ್ತಾರೆ. ಇನ್ನೇನು ಬೈತಾರತ್ತು ನಗೋದಿಲ್ಲ ಅಷ್ಟೇ, ಆದರೆ ನಗು ಬರ್ತದೆ. ಅದಕ್ಕೇನು ಮಾಡೋಕ್ಕಾಗ್ತದೆ? ನಗು ಬಂತು, ಎಲ್ಲರೂ ನಕ್ಕರು. ಆವಾಗ ಅಷ್ಟಾವಕ್ರಿದ್ರಲ್ಲ, ಅವನು ನಕ್ಕ. ಇದು ಮಜಾ ಅದು. ಅವನು ಮಸ್ತಾಗಿನ ನಕ್ಕ. ಆವಾಗ ಮಹಾರಾಜ ಕೇಳ್ದ, ಅಷ್ಟಾವಕ್ರ ಮುನಿಗಳೇ, ನಾವೆಲ್ಲ ನಕ್ಕೇವಿ, ಅದಕ್ಕೆ ಅರ್ಥದ, ನೀವು ನಕ್ಕರೆಲ್ಲ ಯಾಕೆ ಅಂತ. आम्ही हसलो त्याला अर्थ आहे, तू हसत आहात त्याला काय अर्थ, हसत आहेस त्याला काय अर्थ आहे, का हसला तुम्ही, का हसला? ಅವಾಗ ಅಷ್ಟಾವಕ್ರ ಹೇಳ್ತಾನೆ, ನೀವು ಎದಕ್ಕೆ ನಕ್ರೋ ಅದಕ್ಕೆ ನಾನು ನಕ್ಕೆ ಅಷ್ಟೆ. ನೀವೇನು ನೋಡಿ ನಕ್ರಿ? ನಾನು ಬಿದ್ದದ್ದು ನೋಡಿ ನಕ್ರಿ. ನಾನು ಹಂಗೆ ನಾ ಬಿದ್ದಿದ್ದು ನೋಡಿ ನಾನು ನಕ್ಕು ಬಿಟ್ಟೆ. ಎಷ್ಟು ಮಸ್ತ್. ಆದರೆ ನಿಮಗಿಂತಲೂ ಒಂದು ವಿಶೇಷ ಕಾರಣಕ್ಕೆ ನಕ್ಕೆ. ನೀವು ಬರೇ ದೇಹ ನೋಡಿ ನಕ್ರಿ, ನಾನು ಇನ್ನೊಂದು ಕಾರಣಕ್ಕೆ ನಕ್ಕೆ. ಇಲ್ಲೆಲ್ಲ ದೊಡ್ಡ ಪಂಡಿತರು ತಿಳಿದವರದಾರಂತ ತಿಳ್ಕೊಂಡು ನಾ ಒಳಗೆ ಬಂದಿದ್ದೆ. ಇಲ್ಲಿ ಯಾರೂ ತಿಳಿದವರಿಲ್ಲ, ಎಲ್ಲ ಹುಚ್ಚರೇ ಅದಾರತ್ತ ನಕ್ಕೆ. ಯಾಕೆ? ಅಷ್ಟಾವಕ್ರ ಬಿದ್ದ ಅಂತ ನಕ್ಕರು. ಅಷ್ಟಾವಕ್ರ ಎಂದರೆ ಬೀಳ್ತಾನೇನು?
ಅಷ್ಟಾವಕ್ರಂದ್ರೆ ಬೀಳೋ ಮೈ ಏನು? ನಾನು ಬರೇ ಮೈ ಅಂತ ತಿಳಿದ ಈ ಪಂಡಿತರು ಹೆಂಗೆ ಪಂಡಿತರಾಗ್ತಾರ ಅಂದ. ಐ ಆಮ್ ನಾಟ್ ದ ಬಾಡಿ, not the body, but these mistake me to be the body that has 8 bends. ಇವರು ತಪ್ಪು ತಿಳ್ಕೊಂಡ್ರು. ನಾ ಶಾಣ್ಯಾರಂತ ನಿಮ್ಮ ದರ್ಬಾರ್ದಾಗ ಬಂದರೆ ಇವೆಲ್ಲ ಹುಚ್ಚದಾವ ಅಂತ. ಹೆಂಗಿರಬೇಕು? ನಾನು ಇದು 8 ವಕ್ರ ನನಗದಾವೇನು? 8 ಕಡೆ ಬಾಗ್ಯಾವಲ್ಲ, ಅದು ನನಗೇನು? ಬಿದ್ದದ್ದು ನಾ ಏನು? ಈಗ ಎದ್ದಿನಲ್ಲ ನಾ ಏನು? ನಕ್ಕಿನಲ್ಲ ಅದು ನಾನೇನು? ಏನೂ ಅಲ್ಲ. ಮತ್ತು ನನ್ನ ನೋಡಿ ಇವ್ರು ನಕ್ಕಾರ, ಆದರೆ ನನ್ನ ಅವ್ರು ನೋಡೇ ಇಲ್ಲ. ಎಷ್ಟು ಮೋಸ! ನೋಡುವವ ನಾ ಅಲ್ಲ. ನಿಮಗೇನು ಕಾಣಿಸ್ತದೆ ಇದು ನಾ ಅಲ್ಲ. ಮತ್ತು ನಾ ಅಂತೇನದ ಅದು ನಿಮಗೆ ನೋಡಕ್ಕೆ ಬರೋದಿಲ್ಲ. ನನ್ನ ನೋಡೇ ಇಲ್ಲ, ಮತ್ತು ಅಷ್ಟಾವಕ್ರ ಬಿದ್ದ ಅಂತಿರಲ್ಲ, ಅದು ಹೆಂಗೆ? ಹೆಂಗೆ ಮಸ್ತ್ ಹೆಂಗದ! ಇಂಥ ಹುಡುಗರಿದ್ದು ಈ ದೇಶದಾಗ ಎಷ್ಟು ಅದ್ಭುತ ಮಾತುಗಳು. ದೇವಾಹ ಆಪ್ನುವನ್, ಕಣ್ಣಿಗೆ ಕಾಣೋದಲ್ಲ. ನಾವು ಬಹಳ ಸಲ ಅಂತಿರ್ತೇವೆ, ದೇವರನ್ನು ನೋಡಬೇಕು, ನಮಗೆ ದೇವರ ಕಾಣಬೇಕು, ನೋಡಬೇಕು. ಜಗತ್ತಿನ ತುಂಬ ತಿರುಗಾಡ್ದ, ನೋಡಬೇಕು. ಆವಾಗ ಒಬ್ಬ ಜ್ಞಾನಿ ಮನುಷ್ಯ ಹೇಳ್ದ, ಹಿಂಗೆ ತಿರುಗಾಡ್ಕೋತ ನೀ 1000 ವರ್ಷ ಹೋದರೂ ಏನೂ ಆಗೋದಿಲ್ಲ. ಯಾಕೆ ಅಂದ ಇವ. ಅವಾಗ ಅವ ಹೇಳ್ದ, ನೋಡೋ ವಸ್ತು ಅಲ್ಲದು, ಕಣ್ಣಿಗೆ ಕಾಣೋ ವಸ್ತು ಅಲ್ಲ, ನೀನೇ ಅದು ಯಾವಾಗಲೂ ಹಿಂದಿರ್ತದೆ. ಒಂದು ಬಲ್ಬ ಅದು ಹೊಳ್ಯಾಕತ್ತಿತ್ತು, ಅದು ಹುಡುಕ್ಯಾಡ್ಕೋತ ಹೊಂಡತು. ವಿದ್ಯುತ್ ಹೆಂಗದೆ ಅಂತ ಹುಡುಕ್ಯಾಡ್ಕೋತ ಹೊಂಡತು. ಕಲ್ಪನೆ ಬರ್ತದಲ್ಲ. ಇಲೆಕ್ಟ್ರಿಸಿಟಿ ಅಂದರೆ ಏನು ಅದನ್ನು ನೋಡ್ಬೇಕಂತ ಹೊಂಡತು. ಯಾವುದು ಬಲ್ಬ. ಇದೇನು ಬಲ್ಬ್ ಹಾಕ್ಯಾರ, ಈ ಬಲ್ಬ ಇಟ್ ವೆಂಟ್ ಇನ್ ಸರ್ಚ್ ಆಫ್ ಎಲೆಕ್ಟ್ರಿಸಿಟಿ. ಸಿಗ್ತದೇನು? ಎಲೆಕ್ಟ್ರಿಸಿಟಿ ಸಿಗ್ತದೇನೋದಕ್ಕೆ? ಅದಕ್ಕೆ ಕಾಣಿಸ್ತದೇನು? ಅದರ ಬೆಳಕು ಎಲೆಕ್ಟ್ರಿಸಿಟಿ ಮ್ಯಾಗ ಬೀಳ್ತದೇನು? ಕಾಣಿಸೋದೇ ಇಲ್ಲ. ಯಾಕೆ? ಬಲ್ಬದ ಹಿಂದಿರೋದು ಅದೇ. ಬಲ್ಬ್ ಎಲ್ಲ ಪ್ರಕಾಶ ಮಾಡ್ತದೆ, ತನ್ನ ಒಳಗಿರುವಂಥ ವಿದ್ಯುತ್ತನ್ನು ಪ್ರಕಾಶ ಮಾಡಲಿಕ್ಕೆ ಅದಕ್ಕಾಗೋದಿಲ್ಲ. ಹಂಗೆ ಕಣ್ಣು ಎಲ್ಲವನ್ನ ತೋರಿಸ್ತಾವ, ಕಣ್ಣಿನೊಳಗಿರುವಂಥ ಆತ್ಮಶಕ್ತಿ ಅದಲ್ಲ, ಅದನ್ನು ತೋರಿಸ್ಲಿಕ್ಕೆ ಅವುಗಳಿಗೆ ಆಗೋದಿಲ್ಲ. ಹಂಗೆ ದೇವರು ಎಲ್ಲ ನೋಡ್ಬೋದು, ದೇವರನ್ನು ನೋಡೋಕ್ಕಾಗೋದಿಲ್ಲ. ಮೂರ್ತಿಗಳು ಕಾಣಿಸ್ತಾವ, ದೇವರು ಕಾಣಿಸೋದಿಲ್ಲ. ಏನೋ ಕತೆ ಭಾಳ ಚಲೋ ಹೇಳ್ತಾರೆ. ಒಂದು ಸಲ ಒಂದು ದೊಡ್ಡ ಗುಡಿ, ಭಾಳ ದೊಡ್ಡ ಗುಡಿ, ಜಗತ್ ಪ್ರಸಿದ್ಧ ಗುಡಿ ಇತ್ತು. ಯಾವ ಗುಡಿ ಅಂತ ಬೇಡ, ಒಂದು ದೊಡ್ಡ ಗುಡಿ, ನಿಮ್ಗೆ ಗೊತ್ತಾಗತ್ತೆ ಯಾವ ಗುಡಿ. ಅಲ್ಲೇ ಒಬ್ಬ ಹೊರದೇಶದ ರಾಜ ಬಂದ. ರಾಜ ಬಂದು ಅದೇನು ಇತ್ತು ಗುಡಿ ಒಳಗೆ ಪ್ರವೇಶ ಆದ. ಸೇನಾ ಕರ್ಕೊಂಡು ತಗೊಂಬಂದ, ಎಲ್ಲರನ್ನ ಸೋಲಿಸಿದ, ಹೊಡೆದು ಹಾಕಿದ. ಒಳಗೆ ಬಂದು ಮೂರ್ತಿ ಇತ್ತಲ್ಲ ಅದನ್ನು ತಗೊಂಡು ಹಿಂಗೆ ಒಡಿಸಿಬಿಟ್ಟ. ಅದು ಚೂರಾಗಿ ಬಿತ್ತು. ಅವ ಅಂದ, ಇಂಡಿಯನ್ ಗಾಡ್ ಈಸ್ ಡಿಸ್ಟ್ರಾಯ್ಡ್ ಅಂತ. ಅವಾಗ ಅಲ್ಲೇ ಒಬ್ಬ ನಿಂತಿದ್ದ, ಭಾಳ ದೊಡ್ಡ ಮನುಷ್ಯ ನಿಂತಿದ್ದ, ಭಾರತೀಯ. ಅವ ಹೇಳ್ದ, ಅವ ನಕ್ಕ. ಅವ ಮಹಾರಾಜ ಬಂದಿದ್ದಲ್ಲ ಹೊರಗಿನಿಂದ. ಅವ ಕೇಳ್ದ, ನೀ ಯಾಕೆ ನಕ್ಕಿ ಅಂದ. ನಿನ್ನ ಹುಚ್ಚುತನಕ್ಕೆ ನಕ್ಕಿ ಅಂದ. ಕಲ್ಲು ಒಡೆದರೆ ಎಲ್ಲರೇ ದೇವ್ರು ಸಾಯ್ತಾವೇನು ಅಂತ. ಭಾರತೀಯರು ಇಷ್ಟು ಹುಚ್ಚದಾರೇನು? ಕಲ್ಲು ಒಡೆದ್ರೆ ನಮ್ಮ ದೇವರು ಸಾಯುವಂಗ ದೇವರು ಮಾಡ್ತಾರೇನು? ಕಲ್ಲು ಹೊಡಿತಾವ, ದೇವ್ರು ಉಳಿತಾನ. ಯಾವುದು ಹೊಡಿತದ ಅದು ದೇವರಲ್ಲ. ಇಷ್ಟು ನಮಗೆ ಗೊತ್ತಿಲ್ಲೇನು ಅಂತ. ನೀವು ಒಡೆದು ಹೋಗೋ ಇನ್ನೊಂದು ಕಲ್ಲು ತರ್ತೇವೆ, ಇಡ್ತೇವೆ ಅಷ್ಟೇ. ದೇವ್ರನ್ನ ಹೊಡ್ಯಾಕಾಗ್ತದೇನು? ಸ್ಟ್ಯಾಚ್ಯೂಸ್ ಮೇ ಬಿ ಬ್ರೋಕನ್ ಬಟ್ ನಾಟ್ ಗಾಡ್. ಈಗ ನೀವು ಮಾಡ್ತಿರಲ್ಲ,
ಅದೇನು ಗಣಪತಿ ತಂದು ಅದನ್ನು ಓದು ಹೊಳ್ಯಾಗ ಒಗಿತೀರಿ. ಗಣಪತಿ ವಾದೇನು? ಗಣಪತಿ ಸತ್ತೇನು? ತಂದು ಹೊಳಿಗೆ ಹಾಕಿದ್ರು ಹೋಯ್ತು, ಗಣಪತಿ ಹೊಳಿ ಬಿದ್ದು ಹೋಯ್ತು ಅಂತಾರೇನು? ಗಣಪತಿ ನಕ್ಕ, ಮೂರ್ತಿ ಹೋಯ್ತು, ಗಣಪತಿ ನಕ್ಕ ಅಷ್ಟೆ. ಗಣಪತಿ ಅಂದರೆ ಮೂರ್ತಿ ಅಂತ ತಿಳ್ಕೊಂಡಿದ್ರೆ ಇನ್ನೊಮ್ಮೆ ಯಾಕೆ ತರ್ತಿದ್ರು ಅದನ್ನು? ಹಂಗಿಲ್ಲ. ಇವು ಮೂರ್ತಿಗಳು ಹೋಗ್ತಿರ್ತಾವ, ಏನು ಉಳಿತದ ಅದು ದೇವರು. ಯಾವುದು ಉಳಿತದ ಅದನ್ನು ನೋಡಕ್ಕೆ ಬರೋದಿಲ್ಲ, ಯಾವುದು ಒಡಿತದ ನೋಡಕ್ಕೆ ಬರ್ತದೆ. ಕಂಡದ್ದು ದೇವರಲ್ಲ, ಕಾಣದ್ದು ದೇವರು ಅಷ್ಟೇ. ಅದು ದೇವರು, ಅಂಥ ದೇವರು. ಮೂರ್ತಿಗಳು ಆಗ್ತವ, ಮೂರ್ತಿಗಳು ಹೋಗ್ತವ. ಆಗೋದಿಲ್ಲ. ಚಿತ್ರ ಬರೀತಾರೆ, ಪೂಜೆ ಮಾಡ್ತೇವೆ, ಒಂದು ದಿವಸ ಅದಕ್ಕೆ ಬೆಂಕಿ ಹತ್ತದ, ಸುಟ್ಟು ಹೋಗ್ತದ. ದೇವ್ರು ಸುಟ್ಟು ಆದ ಅಂತಾರೆ ಹೇಳಿ? ದೇವರು ಸುಟ್ಟು ಆದ ಅಂತಾರೆ? ಏನಿಲ್ಲ, ಚಿತ್ರ ಸುಟ್ಟಿತು, ಇನ್ನೊಂದು ತಗೊಂಬರ್ರಿ ಅಂತಾರಷ್ಟೆ. ಅಂದರೆ ನಮಗೆ ಗೊತ್ತದ ಏನು? ಕಂಡದ್ದು ದೇವರಲ್ಲ. ಕೈಯಿಂದ ಮುಟ್ಟುತ್ತೇವಲ್ಲ, ಇದು ದೇವರಲ್ಲ. ಮತ್ತು ದೇವರು ಯಾವುದು? ಅದು ದೇವರು ಅಷ್ಟೇ, ಅದು ದೇವರು. ಬಲ್ಬ್ ಒಡಿಲಿಕ್ಕೆ ಬರ್ತದೆ, ಲ್ಯಾಂಪ್ ನಾಶ ಮಾಡಕ್ಕೆ ಬರ್ತದೆ, ಪ್ರಕಾಶವನ್ನು ನಾಶ ಮಾಡಕ್ಕೆ ಬರೋದಿಲ್ಲ. ಪ್ರಕಾಶ ಅಡಗುತ್ತದೆ, ಪ್ರಕಾಶ ನಾಶ ಮಾಡಕ್ಕೆ ಬರೋದಿಲ್ಲ. ವಿ ಕ್ಯಾನ್ ಡಿಸ್ಟ್ರಾಯ್ ಎ ಲ್ಯಾಂಪ್, ಬಟ್ ವಿ ಕ್ಯಾನಾಟ್ ಡಿಸ್ಟ್ರಾಯ್ ದ ಲೈಟ್. ಎಷ್ಟು ಹಂಗೆ ದೇವರು. ಆದ್ದರಿಂದ ಕಣ್ಣಿಗೆ ಅದು ಕಾಣೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ಕೈಗೆ ಹತ್ತೋದಿಲ್ಲ, ನಾಲಿಗೆ ಹತ್ತೋದಿಲ್ಲ, ನಾಸಿಕಕ್ಕೆ ಹತ್ತೋದಿಲ್ಲ, ಇವುಗಳಿಂದ ನೋಡ್ಲಿಕ್ಕಾಗೋದಿಲ್ಲ. ಇವುಗಳ ಹಿಂದೆ ಹೋಗು ಅಲ್ಲೇ. ರೂಪ ಇದು ದೇವರಲ್ಲ. ರೂಪ ಬಿಟ್ಟುಬಿಡಿ, ಅದೇ ದೇವರು. ಕಂಪನಗಳು ದೇವರಲ್ಲ, ಶಬ್ದಗಳು ದೇವರಲ್ಲ. ಸುಮ್ಮನೆ ಒಂದು ಕ್ಷಣ ಸುಮ್ಮನೆ ಕೂಡಿ ಶಬ್ದ ಹೋಗೇ ಬಿಡ್ತದೆ, ನಿಶ್ಶಬ್ದ ಆಗ್ತದೆ, ಅದೇ ದೇವರು. ಎಷ್ಟು ಚಂದದೆ ಇದು ದೇವರು.